ಆತ್ಮೀಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು 2023ನೇ ಇಸ್ವಿಯ TET ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇವೆ. ಪತ್ರಿಕೆ 2ರಲ್ಲಿ ದ್ವಿತೀಯ ಭಾಷೆ ಇಂಗ್ಲಿಷ್ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇವೆ. ಇಲ್ಲಿ ತನಕ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಮನ್ನು ರೀಚ್ ಆಗ್ತವೆ. ಹಾಗೆಯೇ ವಿಡಿಯೋ ನೋಡಿದ ನಂತರ ವಿಡಿಯೋ ಹೇಗಿದೆ ಅಂತ ಹೇಳಿ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳಿ ಹೇಳ್ಕೊಳ್ತಾ, ಈಗ ನಾವು ಈ ಪೇಪರ್ನ ಬಿಡಿಸೋದ್ರ ಕಡೆ ಗಮನ ಹರಿಸೋಣ. ಮೊದಲನೇದಾಗಿ ಕನ್ನಡ ಬರುತ್ತೆ. ನಾವೀಗ ದ್ವಿತೀಯ ಭಾಷೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಲ್ಯಾಂಗ್ವೇಜ್ 2 ಪಾರ್ಟ್ 2 ಇಂಗ್ಲಿಷ್. Read the passage and answer the questions 31 to 38 by choosing the most appropriate option. ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ಅನ್ನ ಓದ್ಕೊಂಡು ಅದರ ಕೆಳಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಆ ಪ್ಯಾಸೇಜ್ ಅನ್ನ ಓದೋ ಕೆಲಸವನ್ನ ಮಾಡೋಣ. Mallu lived in a village near the forest. He went daily to the forest to fetch wood, wild fruits and flowers from the forest. He sold them in a nearby town and gave the money to his mother Shantamma. One day, when he was plucking jackfruits, a big elephant came there. Mallu was afraid. The elephant waved his trunk and fan-like ears. Mallu requested the elephant, "Gajaraja, I'm a poor boy. Don't harm me. My mother is alone at home. I must take money to her." Gajaraja stood still. Mallu thanked the elephant, took his bag and bundle of wood and went home. The next day was Mallu's birthday. Shantamma had prepared sweets. Mallu took some sweets, went to the forest and waited for Gajaraja. When he came, Mallu offered sweets, jaggery and other nice food to Gajaraja and said, "Oh great Gajaraja, please take these sweets and be my friend. Today is my birthday." Gajaraja happily ate all the sweets and said, "Mallu dear, I'm very happy today because of the sweets and your friendship. Thank you. Now come with me." Gajaraja helped Mallu to climb upon him. Mallu felt very happy and proud sitting on the back of the elephant. Mallu and Gajaraja went into the deep forest. Then Gajaraja took Mallu near a big tree. There was a wide hollow in the tree. Gajaraja took out fruits and other rare objects from that hollow and gave them to Mallu. Every day, Mallu would bring some nice food to Gajaraja. The Gajaraja supplied wood, fruits, and flowers to Mallu. By selling those things, Mallu earned enough money and became a shop owner. Sometimes Gajaraja visited Mallu in his shop. One day, Gajaraja looked very sad. He told Mallu, "People are destroying the forest. We have no place to live. My son went to a town in search of food and he was killed. What have we done to you all, Mallu?" Mallu had no answer. ಇದು ಈಸಿಯಾಗಿ ಸರಳವಾಗಿರ್ತಕ್ಕಂಥ ಒಂದು ಪ್ಯಾಸೇಜು. ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ಓದ್ಕೊಂಡ ಮೇಲೆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ನಾವು. 31ನೇ ಪ್ರಶ್ನೆ. Mallu thanked Gajaraja because.
He hit him with his trunk. He did not harm him. He poured water on him. He allowed him to touch his body. ಇದರಲ್ಲಿ ಎರಡನೇದು ಸರಿಯಾದ ಉತ್ತರ ಆಗುತ್ತೆ. ಇಟ್ ಡಿಡ್ ನಾಟ್ ಹಾರ್ಮ್ ಹಿಮ್. ಆತ ಅವನಿಗೆ ಏನು ತೊಂದರೆ ಕೊಡ್ಲಿಲ್ಲ. ಗಜರಾಜ ಮಲ್ಲು ಏನು ತೊಂದರೆ ಕೊಡ್ಲಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಮಲ್ಲು ಥ್ಯಾಂಕ್ ಹೇಳ್ತಾನೆ ಗಜರಾಜನಿಗೆ. 32ನೇ ಪ್ರಶ್ನೆ. ಗಜರಾಜ ಟುಕ್ ಮಲ್ಲು ಅಪಾನ್ ಹಿಮ್ ಬಿಕಾಸ್ ಹಿ ವಾಂಟೆಡ್ ಟು. ಗಜರಾಜ ಮಲ್ಲುವನ್ನ ತನ್ನ ಮೇಲೆ ತಗೊಳ್ತಾನೆ, ಕೂರಿಸ್ಕೊಳ್ತಾನೆ. ಅದಕ್ಕೆ ಏನ್ ಬೇಕಾಗಿತ್ತು, ಯಾಕೆ ಕೂರಿಸ್ಕೊಳ್ತಾನೆ ಅಂತಂದ್ರೆ, ಶೋ ದ ಫಾರೆಸ್ಟ್ ಓನ್ಲಿ, ಮೇಕ್ ಹಿಮ್ ಎಂಜಾಯ್ ದ ರೈಡ್ ಓನ್ಲಿ, ಗಿವ್ ಹಿಮ್ ಫ್ರೂಟ್ಸ್ ಅಂಡ್ ಅದರ್ ರೇರ್ ಆಬ್ಜೆಕ್ಟ್ಸ್, ಶೋ ಹಿಮ್ ದ ಅದರ್ ಅನಿಮಲ್ಸ್ ಇನ್ ದ ಫಾರೆಸ್ಟ್. ಇಲ್ಲಿ ಸರಿಯಾದ ಉತ್ತರ ಬಂದು ಗಿವ್ ಹಿಮ್ ಫ್ರೂಟ್ಸ್ ಅಂಡ್ ಅದರ್ ರೇರ್ ಆಬ್ಜೆಕ್ಟ್ಸ್. ಆತನಿಗೆ ಹಣ್ಣು ಮತ್ತು ಹಲವಾರು ಬಹಳ ವಿರಳ ವಸ್ತುಗಳನ್ನ ಕೊಡ್ತದೆ ಗಜರಾಜ. ಹಾಗಾಗಿ ಅವನನ್ನ ತನ್ನ ಮೇಲೆ ಕೂರಿಸ್ಕೊಂಡು ಹೋಗ್ತದೆ ಅಂತಕ್ಕಂಥದ್ದು. 33ನೇ ಪ್ರಶ್ನೆ. ವೆನ್ ಮಲ್ಲು ಸಾ ದ ಬಿಗ್ ಎಲಿಫೆಂಟ್ ಇನ್ ದ ಫಾರೆಸ್ಟ್ ಹಿ ವಾಸ್ ಶಾಕ್ಡ್, ಅಫ್ರೈಡ್, ಡಿಲೈಟೆಡ್, ಎನ್ಚಾಂಟೆಡ್. ಸರಿಯಾದ ಉತ್ತರ ಬಂದು 2, ಅಫ್ರೈಡ್. ಹೆದರ್ತಾನೆ. ಮಲ್ಲು ಯಾವಾಗ ದೊಡ್ಡ ಎಲಿಫೆಂಟ್ ಅನ್ನ ನೋಡ್ತಾನೆ ಫಾರೆಸ್ಟ್ ಅಲ್ಲಿ, ನೋಡಿದ ತಕ್ಷಣ ಹೆದರ್ತಾನೆ ಅಂತಕ್ಕಂಥದ್ದು. 34ನೇ ಪ್ರಶ್ನೆ. ಗಜರಾಜ ಸನ್ ಹ್ಯಾಡ್ ಗಾನ್ ಟು ಅ ಟೌನ್ ಬಿಕಾಸ್ ಹಿ ವಾಸ್ ಹಂಗ್ರಿ, ಕ್ರೇಜಿ, ಫ್ಯೂರಿಯಸ್, ಲಾಸ್ಟ್. ಇದಕ್ಕೆ ಸರಿಯಾದ ಉತ್ತರ ಬಂದು 1, ಹಂಗ್ರಿ. ಗಜರಾಜ ಸನ್ ಹ್ಯಾಡ್ ಗಾನ್ ಟು ಅ ಟೌನ್ ಬಿಕಾಸ್ ಹಿ ವಾಸ್ ಹಂಗ್ರಿ. ಗಜರಾಜನ ಮಗ ಟೌನ್ಗೆ ಹೋಗಿರ್ತಾನೆ, ಯಾಕಂತಂದ್ರೆ ಹಸ್ಕೊಂಡಿರ್ತಾನೆ, ಏನಾದ್ರೂ ಆಹಾರ ಸಿಗುತ್ತಾ ಅಂತ ಹುಡುಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು. ನೆಕ್ಸ್ಟ್ 35ನೇದು. ಸಿಟ್ಟಿಂಗ್ ಆನ್ ದ ಬ್ಯಾಕ್ ಆಫ್ ದ ಎಲಿಫೆಂಟ್ ಮಲ್ಲು ಫೆಲ್ಟ್ ಸರ್ಪ್ರೈಸ್ಡ್, ಸ್ಯಾಟಿಸ್ಫೈಡ್, ಪ್ರೌಡ್, ಅಫ್ರೈಡ್. ಎಲಿಫೆಂಟ್ನ ಮೇಲೆ ಕುಳಿತುಕೊಂಡಂತಹ ಮಲ್ಲು ಯಾವ ರೀತಿಯ ಫೀಲಿಂಗ್ ಅನ್ನ ಅನುಭವಿಸ್ತಾನೆ? ಸರ್ಪ್ರೈಸ್, ಸ್ಯಾಟಿಸ್ಫೈಡ್. ಸರಿಯಾದ ಉತ್ತರ ಪ್ರೌಡ್. ಗರ್ವ ಆಗುತ್ತೆ, ನಾನು ಅವನ ಮೇಲೆ ಕುತ್ಕೊಂಡಿದ್ದೀನಿ ಅನ್ನೋ ರೀತಿ. ಇನ್ನು ಉಳಿದಂತ ಸರ್ಪ್ರೈಸ್, ಸ್ಯಾಟಿಸ್ಫೈಡ್, ಅಫ್ರೈಡ್ ಆಗೋದಿಲ್ಲ. 36ನೇದು. ಮಲ್ಲು sold the fruits and flowers in the nearby town. The suitable question tag to be used for the given statement sentence is ಮಲ್ಲು sold the fruits and flowers in the nearby town. ಇಲ್ಲಿ ನೋಡಿ, ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ ಹೇಳಿದಾರೆ ಅವರು. ಅವ್ರು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅದರಲ್ಲಿ ಯಾವುದೇ ಆಕ್ಸಿಲರಿ ವರ್ಬ್ ಇಲ್ಲ. ಯಾವುದರಲ್ಲಿ ನೋಡಿ, ಮಲ್ಲು ಸೋಲ್ಡ್ ದ ಫ್ರೂಟ್ಸ್ ಅಂಡ್ ಫ್ಲವರ್ಸ್ ಇನ್ ದ ನಿಯರ್ ಬೈ ಟೌನ್ ಅಂತ ಇದೆಯಲ್ಲ, ಈ ಸೆಂಟೆನ್ಸ್ ಅಲ್ಲಿ ಯಾವುದೇ ಒಂದು ಆಕ್ಸಿಲರಿ ವರ್ಬ್ ಇಲ್ಲ. ಆಕ್ಸಿಲರಿ ವರ್ಬ್ ಇಲ್ಲ ಅಂತಂದ್ರೆ ಡೂ, ಡಸ್, ಡಿಡ್ ಅನ್ನೋ ಆಕ್ಸಿಲರಿ ವರ್ಬ್ಗಳನ್ನು ನಾವು ಉಪಯೋಗಿಸ್ತೀವಿ. ಅದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಡಿಡ್ ಅನ್ನೋದನ್ನ ಉಪಯೋಗಿಸ್ತೀವಿ. ಡಿಡ್ ಬಂತು. ಹಾಗಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಪಾಸಿಟಿವ್ ಮ್ಯಾನರ್ ಅಲ್ಲಿ ಇರೋದ್ರಿಂದ ನಾವು ಅದನ್ನ ನೆಗೆಟಿವ್ ಮಾಡ್ತೀವಿ, ಅಂದ್ರೆ ನಾಟ್ ಸೇರಿಸ್ತೀವಿ. ಡಿಡ್ ನಾಟ್ ಆಯ್ತು. ಮಲ್ಲು ಅನ್ನೋ ಹುಡುಗ, ಹಾಗಾಗಿ ಕೊನೆಗೆ ಹಿ ಅನ್ನೋ ಸಬ್ಜೆಕ್ಟ್ ಅನ್ನ ಸೇರಿಸ್ತೀವಿ. ಉತ್ತರ ಆಗುತ್ತೆ ಡಿಡಂಟ್ ಹಿ. 4ನೇದು ಉತ್ತರ ಆಗುತ್ತೆ. 37ನೇದು. ವಿ ಹ್ಯಾವ್ ನೋ ಪ್ಲೇಸ್ ಟು ಲಿವ್. ಇನ್ ದ ಗಿವನ್ ಸೆಂಟೆನ್ಸ್ ಇನ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆರ್ ಆನ್. ವಿ ಹ್ಯಾವ್ ನೋ ಪ್ಲೇಸ್ ಟು ಲಿವ್. ನಾವು ಇರ್ಲಿಕ್ಕೆ ಜಾಗ ಇಲ್ಲ, ನಾವು ವಾಸಿಸೋದಕ್ಕೆ ಜಾಗ ಇಲ್ಲ ಅಂತ ಆನೆ ಹೇಳ್ಕೊಳ್ಳುತ್ತೆ ಮಲ್ಲುನ ಎದುರು ತನ್ನ ಒಂದು ಪರಿಸ್ಥಿತಿಯನ್ನ. ಇದರಲ್ಲಿ ಅಂಡರ್ಲೈನ್ ವರ್ಡ್ ಏನ್ ಮಾಡಿದಾರಲ್ಲ, ಲಿವ್ ಅಂತಕ್ಕಂಥದ್ದು, ಇದು ಏನಾಗುತ್ತೆ? ನೌನ ಅಲ್ಲ, ಅಡ್ಜೆಕ್ಟಿವ ಅಲ್ಲ, ವರ್ಬ ಹೌದು. 100% ಇದು ವರ್ಬ್. ವಾಸಿಸು. ನೆಕ್ಸ್ಟ್ 38ನೇದು. The synonym for the word hollow used in the story is. ಇಲ್ಲಿ ಸಿನೋನಿಮ್ ಸಮಾನಾರ್ಥಕ ಶಬ್ದ ಹಾಲೋ ಅಂತಕ್ಕಂಥದ್ದಕ್ಕೆ ಸಮಾನಾರ್ಥಕ ಶಬ್ದ 1ನೇದು ಕ್ರೇಟರ್. ಎಸ್, 100% ಕ್ರೇಟರ್ ಅಂತಕ್ಕಂಥದ್ದು ಇದಕ್ಕೆ ಸಿನೋನಿಮ್ ಆಗುತ್ತೆ. ಇನ್ನ ಬೇರೆ ಬೇರೆವೆಲ್ಲ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಈಗ ಪದ್ಯ.
Read the poem and answer the questions from 39 to 45, choosing the most appropriate option. A village pedagogue announced one day, pedagogue ಅಂದ್ರೆ ಟೀಚರ್ ಅಂತ ಇಲ್ಲಿ, up to his pupils ಅಂದ್ರೆ ವಿದ್ಯಾರ್ಥಿಗಳು, unto his pupils, that Inspector A was coming to examine them. Quote he, if he should try in geography, most likely he will ask, what is the earth's shape? Then if you feel as stupid as an ape, just look at me. My snuff box I will show, which will remind you it is round, you know. Now the sagacious master, I declare, had two snuff boxes, one round, the other square. The square he carried through the week, the round on Sundays only. Hark! A footstep sound. T is the inspector. What is the earth's shape, lad? Addressing one by name, the latter, glad to have his memory helped, looked at his master. One, piteous to relate, oh sad disaster, the pupil without hesitation says, round, sir, on Sundays, square on the days. ಎಸ್, ಇಲ್ಲಿ ಇದರ ಅರ್ಥ ಏನು ಅಂತ ಅಂದ್ರೆ, ಒಂದ್ಸರಿ ಒಬ್ಬ ಟೀಚರು ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ ನಮ್ಮ ಶಾಲೆಗೆ. ಇನ್ಸ್ಪೆಕ್ಟರ್ ಬಂದು ಮೋಸ್ಟ್ಲಿ ಅವರು ಜಿಯಾಗ್ರಫಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಏನಂತ ಕೇಳ್ಬೋದು ಅಂತಂದ್ರೆ, ಅರ್ತ್ಸ್ನ ಶೇಪ್, ಭೂಮಿ ಆಕಾರ ಯಾವ ಆಕಾರದಲ್ಲಿದೆ ಅಂತ ಕೇಳ್ಬೋದು. ನೀವು ಅವಾಗ ಅವ್ರು ಬಂದಾಗ ನನ್ನ ಕಡೆ ನೋಡಿದ್ರೆ ಗೊತ್ತಾಗುತ್ತೆ. ಯಾವಾಗ್ಲೂ ಆ ಟೀಚರು ನಶ್ಯದ ಬಾಕ್ಸ್ಗಳನ್ನ, ಅಂದ್ರೆ ನಶ್ಯ ಡಬ್ಬಗಳನ್ನ ಇಟ್ಕೊಳ್ತಾ ಇರ್ತಾರೆ ಅವ್ರ ಹತ್ರ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಹೇಳ್ತಾರೆ ಮಕ್ಕಳಿಗೆ, ನಾನ್ ನಿಮಗೆ ಅದನ್ನ ತೋರಿಸ್ತೀನಿ, ತೋರಿಸಿದ ತಕ್ಷಣ ನೀವು ಹೇಳ್ಬೋದು ಯಾವ ಆಕಾರದಲ್ಲಿದೆ ಅಂತ ರಿಮೈಂಡ್ ಮಾಡ್ತಾರೆ. ಮಕ್ಕಳು ಆಯ್ತು ಅಂತ ಹೇಳ್ತಾರೆ. ಅವಾಗ ಹಂಗಂತಿದ್ದಂಗೆನೆ ಅಲ್ಲಿ ಸೌಂಡ್ ಕೇಳಿಸುತ್ತೆ, ಬಂದ್ಬಿಡ್ತಾರೆ ಇನ್ಸ್ಪೆಕ್ಟ್ರು. ಯಾರು ಅಲ್ಲಿ ಶಾಲಾ ಇನ್ಸ್ಪೆಕ್ಟರ್ ಬರ್ತಾರೆ. ವಾಟ್ ಈಸ್ ದ ಅರ್ತ್ ಶೇಪ್ ಲ್ಯಾಡ್ ಅಂತ ಕೇಳ್ತಾರೆ. ಭೂಮಿಯ ಆಕಾರ ಯಾವ ರೀತಿ ಇದೆ ಮಗು ಅಂತ ಕೇಳ್ತಾರೆ. ಒಬ್ಬ ಹುಡುಗನ್ನ, ಆ ಹುಡುಗ ಹೇಳ್ತಾನೆ, ಅವಾಗ ತಕ್ಷಣ ನೆನಪಾಗುತ್ತೆ, ನನ್ನ ಕಡೆ ನೋಡ್ರಿ ಅಂತ ಹೇಳಿದ್ರಲ್ಲ ಟೀಚರು, ಆ ಕಡೆ ನೋಡ್ತಾನೆ. ಅವರು ತನ್ನ ನಶ್ಯದ ಡಬ್ಬವನ್ನ ತೋರಿಸ್ತಾರೆ. ಆದ್ರೆ ಆ ಟೀಚರ್ಗೆ ಮರ್ತು ಹೋಗಿರುತ್ತೆ ಏನಂತ ಅಂದ್ರೆ, ಅವರು ಸಂಡೇಯಲ್ಲಿ ಮಾತ್ರ ದುಂಡಾದ ಆಕಾರದ ನಶ್ಯ ಡಬ್ಬವನ್ನು ಇಟ್ಕೊಂಡಿರ್ತಾರೆ. ಇನ್ನ ಸೋಮವಾರದಿಂದ ಶನಿವಾರದವರೆಗೂ ಕೂಡ ಚೌಕಾಕಾರದ ಸ್ಕ್ವೇರ್ ಆಕಾರದ ಡಬ್ಬವನ್ನ ಇಟ್ಕೊಂಡಿರ್ತಾರೆ. ಈಗ ಅವನು ಒಂದ್ ಆಕಾರ ಹೇಳ್ಬೇಕಲ್ಲ, ರೌಂಡ್ ಅಂತ ಅಷ್ಟೇ ಹೇಳ್ಬೇಕು. ಆದ್ರೆ ಆ ಮಗು ಹೇಳ್ತಾನೆ ಏನಂತ ಅಂದ್ರೆ, ಸರ್ ಸಂಡೇ ದಿವಸ ರೌಂಡ್ ಇರುತ್ತೆ ಸರ್, ಮತ್ತೆ ಉಳಿದ ವಾರದ 6 ದಿನಾನು ಕೂಡ ಚೌಕಾಕಾರದಲ್ಲಿರುತ್ತೆ ಸರ್ ಭೂಮಿ ಅಂತ ಹೇಳ್ಬಿಡ್ತಾನೆ. ಇದು ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪೋಯಂನ ಸಾರಾಂಶ. ಸರಿ, ನಾವೀಗ ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ ಇದರ ಆಧಾರದ ಮೇಲೆ, ದ ಶೇಪ್ ಆಫ್ ದ ಟೀಚರ್ಸ್ ನಫ್ಸ್ ಬಾಕ್ಸ್ ಆನ್ ಸಂಡೇಸ್ ವಾಸ್ ರೌಂಡ್. ಸ್ಕ್ವೇರ್ ಇರ್ತಕ್ಕಂಥದ್ದು ಸೋಮವಾರದಿಂದ ಶನಿವಾರದವರೆಗೆ, ರೌಂಡ್ ಇರ್ತಕ್ಕಂಥದ್ದು ಸಂಡೇ ಮಾತ್ರ. ಎಸ್, ರೆಕ್ಟ್ಯಾಂಗಲ್ ಶೇಪ್ ಇರಲ್ಲ, ಓವಲ್ ಶೇಪ್ ಇರಲ್ಲ. ಉತ್ತರ ಟು ರೌಂಡ್. 40ನೇ ಪ್ರಶ್ನೆ, ಇಫ್ ಯು ಫೀಲ್ ಆಸ್ ಸ್ಟುಪಿಡ್ ಆಸ್ ಅನ್ ಆಪೆ, ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಗಿವನ್ ಲೈನ್ ಈಸ್. ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಇಲ್ಲಿ ಆಸ್ ಅಂತ ಇದೆ. ಇಲ್ಲಿ ವಿ ಕಂಪೇರ್ ಟೂ ಥಿಂಗ್ಸ್, ಎರಡು ವಸ್ತುಗಳನ್ನ ನಾವು ಕಂಪೇರ್ ಮಾಡ್ತೀವಿ ಯೂಸಿಂಗ್ ದ ವರ್ಡ್ ಆಸ್ ಅನ್ನೋ ವರ್ಡ್ ಅನ್ನ ಉಪಯೋಗ ಮಾಡ್ಕೊಂಡು ಎರಡು ವಸ್ತುಗಳನ್ನ ನಾವು ಕಂಪೇರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಫಿಗರ್ ಆಫ್ ಸ್ಪೀಚ್ ಅಥವಾ ಅಲಂಕಾರ ಯಾವುದು ಅಂತಂದ್ರೆ ಸಿಮಿಲಿ. ಕನ್ನಡದಲ್ಲಿ ಇದನ್ನ ಉಪಮಾಲಂಕಾರ ಅಂತ ಕರೀತಾರೆ. ಹಾಗಾಗಿ ನೆಕ್ಸ್ಟ್ ಮೆಟಾಫೋರ್
ಪರ್ಸಾನಿಫಿಕೇಶನ್, ಅಲ್ಲಿಟ್ರೇಷನ್ ಅಂತ ಇದಾವೆ ನೋಡಿ. ಮೆಟಾಫರ್ ಅಂತಂದ್ರೆ ರೂಪಕಾಲಂಕಾರ. ಇಲ್ಲಿ ಕಂಪ್ಯಾರಿಸನ್ ಬೇರೆ ರೀತಿ ಇರುತ್ತೆ. ಎಕ್ಸ್ಪ್ರೆಸ್ಡ್ ಫಿಗರೇಟಿವ್ಲಿ, ಕಂಡೆನ್ಸ್ಡ್ ಸಿಂಪಲ್ ವರ್ಡ್ ಯೂಸ್ ಫಿಗರೇಟಿವ್ಲಿ. ಅಂದ್ರೆ ಇಲ್ಲಿ ಸಿಂಪಲ್ ವರ್ಡ್ ಅನ್ನ ಫಿಗರ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಅಂತದ್ದನ್ನ ಮೆಟಾಫರ್ ಅಂತ ಕರೀತಾರೆ. ಇನ್ನು ಪರ್ಸಾನಿಫಿಕೇಶನ್ ಮೂರನೇದು. ಪರ್ಸಾನಿಫಿಕೇಶನ್ ಅಂದ್ರೆ ಏನು ಅಂತಂದ್ರೆ ಮಾನವೀಕರಣ, ಮೂರ್ತಿಕೃತಿ ವ್ಯಕ್ತಿ, ವಸ್ತು. ಅಲ್ಲಿ ಎ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ inanimate things are endowed with personal tributes. ಜಡ ಪದಾರ್ಥಗಳಲ್ಲಿ ಮನುಷ್ಯೋಚಿತ ಗುಣಧರ್ಮವನ್ನ ಆರೋಪಿಸಿದ ಒಂದು ಅಲಂಕಾರವನ್ನ ಪರ್ಸಾನಿಫಿಕೇಶನ್ ಅಂತ ಕರೀತಾರೆ, ಅಥವಾ ಮಾನವೀಕರಣ ಅಂತ ಕರೀತಾರೆ. ಇನ್ನು ನಾಲ್ಕನೇದು ಅಲ್ಲಿಟ್ರೇಷನ್. ಅಲ್ಲಿಟ್ರೇಷನ್ ಅರ್ಥ ಏನಂತಂದ್ರೆ ದ ಬಿಗಿನಿಂಗ್ ಆಫ್ ಫಾರ್ ಆರ್ ಮೋರ್ ಸಕ್ಸೆಸಿವ್ ವರ್ಡ್ಸ್. ಬಿಗಿನಿಂಗ್ ಆಫ್ ಟೂ ಆರ್ ಮೋರ್ ಸಕ್ಸೆಸಿವ್ ವರ್ಡ್ಸ್. ಇಲ್ಲಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಶಬ್ದಗಳು ಅವುಗಳನ್ನ ಹಿಂಬಾಲಿಸ್ತಕ್ಕಂಥದ್ದನ್ನ ದ ಸೇಮ್ ಲೆಟರ್ ಆಫ್ ಸೌಂಡ್. ಒಂದು ಸೇಮ್ ಲೆಟರ್ ಸೌಂಡ್, ಸೇಮ್ ಸೌಂಡ್ ಬರ್ತಕ್ಕಂಥ ಲೆಟರ್ಗಳು ಇರ್ತವೆ ಅಲ್ಲಿ. ಆ ಶಬ್ದಗಳು ಮೊದಲಿನ ಶಬ್ದವನ್ನು ಹಿಂಬಾಲಿಸ್ತವೆ, ಅಂತವಕ್ಕೆ ಅಲ್ಲಿಟ್ರೇಷನ್ ಅಂತ ಕರೀತಾರೆ, ಅಥವಾ ಅನುಪ್ರಾಸ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅನುಪ್ರಾಸ ಒಂದು ಅನುಪ್ರಾಸ ಅಂತಂದ್ರೆ ಅಲ್ಲಿಟ್ರೇಷನ್. ಈ ರೀತಿಯಾಗಿ ಈ ನಾಲ್ಕು ಅಲಂಕಾರಗಳು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗ್ತದೆ. ಇದಕ್ಕೆ ಉತ್ತರ ಒಂದನೇದು ಸಿಮಿಲಿ ಅಂತಕ್ಕಂಥದ್ದು. ಈಗ ನಾವು 41ನೇ ಪ್ರಶ್ನೆಗೆ ಹೋಗೋಣ. A footsteps sound in the poem refers to the fact that the teacher had left the class, the students walked out of the class, the inspector left the class, the inspector had arrived. Yes, footsteps ಅಂದ್ರೆ ಗೊತ್ತಾಗ್ಬಿಡ್ತದೆ ಅಲ್ಲಿ ಇನ್ಸ್ಪೆಕ್ಟರ್ ಬಂದ್ರು ಅಂತ. ಎಸ್, 42ನೇದನ್ನ ನೋಡೋಣ. If the students fail to remember the answer to the inspector's question, if the students fail to remember the answer to the inspector's question, the students would ask other students for the answer. ಯಾವಾಗ ಮಕ್ಕಳಿಗೆ ನೆನಪಾಗ್ಲಿಲ್ಲ ಆ ಒಂದು ಭೂಮಿ ಯಾವ ಆಕಾರದಲ್ಲಿದೆ ಅಂತ ಹೇಳೋದಕ್ಕೆ, ಅವಾಗ ಅವ್ರು ಏನ್ ಮಾಡ್ತಾರೆ? ದ ಸ್ಟೂಡೆಂಟ್ಸ್ ಕೂಡ ಆಸ್ಕ್ ದ ಸ್ಟೂಡೆಂಟ್ಸ್ ಫಾರ್ ದ ಆನ್ಸರ್. ಸ್ಟೂಡೆಂಟ್ಸ್ ಬೇರೆ ಉತ್ತರಕ್ಕಾಗಿ ಬೇರೆ ಮಕ್ಕಳನ್ನ ನೋಡ್ತಾನ ಇಲ್ಲ. ದ ಸ್ಟೂಡೆಂಟ್ಸ್ ಕುಡ್ ಆಸ್ಕ್ ದ ಇನ್ಸ್ಪೆಕ್ಟರ್ ಫಾರ್ ದ ಆನ್ಸರ್. ಇನ್ಸ್ಪೆಕ್ಟರ್ ನೋಡ್ತಾನ, ಆನ್ಸರ್ ಗೊತ್ತಿಲ್ಲ ಹೇಳಿ ಅಂತ ಈ ರೀತಿಯಾಗಿ ಇಲ್ಲ. ದ ಟೀಚರ್ ವುಡ್ ಶೋ ದೆಮ್ ಹಿಸ್ ಸ್ನಫ್ ಬಾಕ್ಸ್. ಇದು 100% ಸರಿಯಾದಂಥದ್ದು. ಹಾಗಾಗಿ ಉತ್ತರ 3 ಸರಿ. 43ನೇ ಪ್ರಶ್ನೆ. ದ ಪೊಯೆಟ್ ಥ್ರೂ ದ ಪೋಯಮ್ ವಾಂಟ್ಸ್ ಟು ಕನ್ವೆ ದಟ್. ಪೊಯೆಟ್ ಏನ್ ಕನ್ವೆ ಮಾಡಕ್ ಹೋಗ್ತಿದ್ದಾರೆ ಈ ಪದ್ಯದಲ್ಲಿ? ಒನ್ ಶುಡ್ ಲರ್ನ್ ಥಿಂಗ್ಸ್ ಕರೆಕ್ಟ್ಲಿ. ಯಾರೇ ಆಗ್ಲಿ ಏನನ್ನ ಕಲಿತರು ಕೂಡ ಕರೆಕ್ಟ್ ಆಗಿ ಕಲಿಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಕನ್ವೆ ಮಾಡಕ್ ಹೋಗ್ತಿದ್ದಾರೆ. ಅಂದ್ರೆ ಒಂದನೇದು ಕರೆಕ್ಟ್. ಎರಡನೇದೇನಿದೆ ನೋಡೋಣ. ಸ್ಟೂಡೆಂಟ್ಸ್ ಶುಡ್ ಆಲ್ವೇಸ್ ಡಿಪೆಂಡ್ ಆನ್ ದ ಟೀಚರ್ಸ್ ಫಾರ್ ಆನ್ಸರ್ಸ್. ಯಾವಾಗ್ಲೂ ಮಕ್ಕಳು ಟೀಚರ್ ಮೇಲೆ ಡಿಪೆಂಡ್ ಆಗೇ ಇರಬೇಕು ಅಂತನ ತಪ್ಪು. ಮೂರನೇದು, ದ ಅರ್ತ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್ ಆನ್ ಡಿಫ್ರೆಂಟ್ ಡೇಸ್. ಬೇರೆ ಬೇರೆ ದಿನ ಬೇರೆ ಬೇರೆ ಆಕಾರವನ್ನು ಹೊಂದಿರ್ತದ ಭೂಮಿ. ತಪ್ಪು, ಇಲ್ಲ, ಒಂದೇ ಆಕಾರ ಇರ್ತದೆ. ನಾಲ್ಕನೇದು, ಸ್ಕೂಲ್ ಇನ್ಸ್ಪೆಕ್ಟರ್ ಶುಡ್ ಆಲ್ವೇಸ್ ಆಸ್ಕ್ ದ ಸೇಮ್ ಕ್ವಶನ್. ಯಾವಾಗ ಬಂದ್ರು ಸ್ಕೂಲ್ ಇನ್ಸ್ಪೆಕ್ಟರ್ ಸೇಮ್ ಕ್ವಶನ್ ಕೇಳ್ತಾರ? ಇಲ್ಲ, ಚೇಂಜ್ ಆಗ್ಬೋದು. ಹಾಗಾಗಿ ಒನ್ ಶುಡ್ ಲರ್ನ್ ಥಿಂಗ್ಸ್ ಕರೆಕ್ಟ್ಲಿ. ಇದು ಸರಿಯಾದ ಉತ್ತರ. 44ನೇ ಪ್ರಶ್ನೆ. ಇನ್ ದ ಪೋಯಮ್, if the word show rhymes with no, then the word square and the glad rhyme with. ಇಲ್ಲಿ ನೋಡಿ, ಶೋ ಅಂತಕ್ಕಂಥದ್ದು ನೋ ಅಂತದಕ್ಕೆ ರೈಮಿಂಗ್ ವರ್ಡ್ ಆಗುತ್ತೆ. ಸ್ಕ್ವೇರ್ ಮತ್ತೆ ಗ್ಲಾಡ್ಗೆ ಯಾವ್ದು ರೈಮಿಂಗ್ ವರ್ಡ್ ಆಗ್ತವೆ? 4ನೇದು ಸರಿಯಾದ ಉತ್ತರ. ಸ್ಕ್ವೇರ್ಗೆ ಡಿಕ್ಲೇರ್, ಗ್ಲಾಡ್ಗೆ ಲ್ಯಾಡ್. ಎಸ್, ಇವು ರೈಮಿಂಗ್ ವರ್ಡ್ ಆಗ್ತವೆ. 1, 2, 3 ತಪ್ಪು. 45ನೇದು ನೋಡೋಣ. ಇನ್ ದ ಪೋಯಮ್, pedagogue is synonymous with teacher, student, inspector, monitor. ಟೀಚರ್, ನಾನು ಆಗ್ಲೇ ಹೇಳಿದೆ pedagogue ಅಂದ್ರೆ ಟೀಚರ್ ಅಂತ. ಎಸ್. 46ನೇ ಪ್ರಶ್ನೆ ನೋಡೋಣ.
Answer questions 46 to 50 choosing the most appropriate option following the given directions. Spurti was planting a sapling. The passive form of the above sentence is, ಎಸ್ ಇಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಹೆಂಗೆ ಪ್ಯಾಸಿವ್ ವಾಯ್ಸ್ ಮಾಡೋದು ಅಂತ ನೋಡಿದ್ರೆ ನಿಮ್ಗೆ ಗೊತ್ತಿದೆ. ಸಬ್ಜೆಕ್ಟ್ ಸ್ಫೂರ್ತಿ ಅನ್ನೋದು ಕೊನೆಗೆ ಹೋಗುತ್ತೆ, ಆಬ್ಜೆಕ್ಟು ಫಸ್ಟಿಗೆ ಬರುತ್ತೆ, ಆಯ್ತಾ. ಆಮೇಲೆ ವರ್ಬ್ ಇದೆಯಲ್ಲ ಯಾವ ಟೆನ್ಸ್ ನಲ್ಲಿದೆ ನೋಡಿಕೊಂಡು ಆ ಟೆನ್ಸ್ನ ಆಧಾರದ ಮೇಲೆ ನಾವು ನಡುವಿನ ವರ್ಬ್ ಅನ್ನ ಬರಿತೀವಿ. ಇಲ್ಲಿ ವಾಸ್ ಪ್ಲಾಂಟಿಂಗ್ ಅಂತ ಇದೆ, ING ಫಾರ್ಮ್ ಇರೋದ್ರಿಂದ ಅದ್ರ ಹಿಂದೆ ಬೀಯಿಂಗ್ ಸೇರುತ್ತೆ, ರೈಟ್. ಅದಕ್ಕೆ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ. ಎ ಸ್ಯಾಪ್ಲಿಂಗ್ ಈಸ್ ಬೀಯಿಂಗ್ ಪ್ಲಾಂಟೆಡ್ ಬೈ ಸ್ಫೂರ್ತಿ, ತಪ್ಪು. ಎ ಸ್ಯಾಪ್ಲಿಂಗ್ ವಾಸ್, ಎಸ್, ಬೀಯಿಂಗ್ ಪ್ಲಾಂಟೆಡ್ ಬೈ ಸ್ಫೂರ್ತಿ, ಇದು 100% ರೈಟ್. A sapling has been planted by ಸ್ಫೂರ್ತಿ ತಪ್ಪು. Sapling was planted by ಸ್ಫೂರ್ತಿ ತಪ್ಪು. ಒಂದೇ ಒಂದು ಉತ್ತರ ಸರಿಯಾಗಿದೆ. A sapling was being planted by ಸ್ಫೂರ್ತಿ, ಎರಡನೇದು. 47ನೇ ಪ್ರಶ್ನೆಯನ್ನ ನೋಡೋಣ. ಅದಿತಿ ಥ್ರೋಸ್ ಡ್ಯಾಶ್ 1 rupee ಕಾಯಿನ್ ಇಂಟು ಡ್ಯಾಶ್ ರಿವರ್ ಕೃಷ್ಣ. ಇಲ್ಲಿ ಇದಕ್ಕೆ ಯಾವುದು ದ ಸೂಟಬಲ್ ವರ್ಡ್ಸ್ ಟು ಬಿ ಯೂಸ್ ಇನ್ ದ ಅಬೋವ್ ಸೆಂಟೆನ್ಸ್ ಆರ್, ಯಾವುದು ಸೂಟಬಲ್ ವರ್ಡ್ಸ್ ಅನ್ನ ಯೂಸ್ ಮಾಡಬೇಕು ಮೇಲಿನ ಸೆಂಟೆನ್ಸ್ ಅಲ್ಲಿ ಅಂತ ಹೇಳಿ. ಇಲ್ಲಿ ಅವ್ರು ಹಾಕಿರೋದು ತಪ್ಪಿದೆ, ಈಗ ನಾನು ಹಾಕ್ತಿರೋದು ಸರಿಯಾಗಿದೆ. ಮೂರನೇದು ಎ ಮತ್ತು ದ ಅಂತಕ್ಕಂಥದ್ದು. ಯಾಕೆ ಅಂದ್ರೆ ಅದಿತಿ ಥ್ರೋಸ್ ಡ್ಯಾಶ್ 1 rupee ಕಾಯಿನ್, 1 rupee ಅಂತಕ್ಕಂಥದ್ದಲ್ಲಿ ಓ ಅಂತಕ್ಕಂಥದ್ದು ಏನು ಓವೆಲ್ ಸೌಂಡೇ ಇರಬಹುದು, ಓವೆಲ್ ಅಕ್ಷರನೇ ಇರಬಹುದು, ಆದ್ರೆ ಸೌಂಡ್ ಡಬ್ಲ್ಯೂ ಸೌಂಡ್ ಬರ್ತದೆ. 1 rupee ಕಾಯಿನ್ ಡಬ್ಲ್ಯೂ ಸೌಂಡ್ ಬರ್ತದೆ. ಹಾಗಾಗಿ ಅಲ್ಲಿ ಮೊದಲನೇ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ನಾವು ಎ ಅನ್ನ ಬರಿತೀವಿ. ಅದಿತಿ ಥ್ರೋಸ್ ಎ 1 rupee ಕಾಯಿನ್ ಇಂಟು ದ ರಿವರ್ ಕೃಷ್ಣ. ಯಾವುದೇ ರಿವರ್ ಬರಲಿ ಅಥವಾ ಮೌಂಟೇನ್ ಬರಲಿ ಅಥವಾ ಸಮುದ್ರಗಳು ಬರಲಿ, ಅದ್ರ ಹಿಂದೆ ದ ಅನ್ನೋದನ್ನ ಸೇರಿಸ್ತೀವಿ ಅನ್ನೋದರ ಆಧಾರದ ಮೇಲೆ ದ ಅಂತಕ್ಕಂಥದ್ದು ಇದು ಸರಿಯಾಗುತ್ತೆ. ಹಾಗಾದ್ರೆ ಯಾವ್ದು ಸರಿ? ಮೂರನೇದು ಸರಿ. 48ನೇದಕ್ಕೆ ಹೋಗೋಣ. ದ ಬ್ರಿಡ್ಜ್ ವಾಸ್ ಬಿಲ್ಟ್ ಡ್ಯಾಶ್ ದ ರಿವರ್. ಇದಕ್ಕೆ ಸರಿಯಾದ ಉತ್ತರ ಇದೆ ಅಕ್ರಾಸ್. ಅಕ್ರಾಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ದ ಸೂಟಬಲ್ ವರ್ಡ್ ಟು ಬಿ ಯೂಸ್ ಇನ್ ದ ಗಿವನ್ ಸೆಂಟೆನ್ಸ್ ಈಸ್ ಅಕ್ರಾಸ್, ಅಂದ್ರೆ ಅಡ್ಡಲಾಗಿ. ಬ್ರಿಡ್ಜ್ ವಾಸ್ ಬಿಲ್ಟ್ ಅಕ್ರಾಸ್ ದ ರಿವರ್, ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಅನ್ನ ಕಟ್ಟಲಾಗಿದೆ ಅಂತ ಇದರ ಅರ್ಥ. 49ನೇದು ನೋಡೋಣ. ಇಫ್ ಶಿ ಹ್ಯಾಡ್ ರಿಟರ್ನ್ ಹೋಮ್ ಅರ್ಲಿಯರ್ ಐ ಡ್ಯಾಶ್ ಮೆಟ್ ಹರ್. ಎಸ್, ಇಲ್ಲಿ ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ. 49ನೇದು ದ ಸೂಟಬಲ್ ಫಾರ್ಮ್ ಆಫ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ವಿಲ್ ಹ್ಯಾವ್ ಬೀನ್, ವುಡ್ ಹ್ಯಾಡ್, ವುಡ್ ಹ್ಯಾವ್. ಇಲ್ಲಿ ನೋಡಿ ಹ್ಯಾಡ್ ಅಂತಕ್ಕಂಥದ್ದು ಇರೋದ್ರಿಂದ ಹ್ಯಾಡ್ ಅಂತಕ್ಕಂಥದ್ದು ಪ್ಲಸ್ V3 ಅಂದ್ರೆ ರಿಟರ್ನ್ಡ್. ಇಫ್ ಶಿ ಹ್ಯಾಡ್ ರಿಟರ್ನ್ಡ್ ಹೋಮ್, ಇಲ್ಲಿ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಹ್ಯಾಡ್ ರಿಟರ್ನ್ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಬಂತು ಅಂದ್ರೆ ಮೊದಲನೇ ಒಂದು ಭಾಗದಲ್ಲಿ ಖಾಲಿ ಜಾಗಕ್ಕೆ ನಾವು ವುಡ್ ಹ್ಯಾವ್ ಅನ್ನೇ ತುಂಬ್ತೀವಿ. ಇಲ್ಲಿ 2 ಸೆಂಟೆನ್ಸ್ ಇದೆ. ಇಫ್ ಶಿ ಹ್ಯಾಡ್ ರಿಟರ್ನ್ಡ್ ಹೋಮ್ ಅರ್ಲಿಯರ್, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಮುಂದಿನ ಒಂದು ಸೆಂಟೆನ್ಸ್ ಇದಕ್ಕೆ ಅಟ್ಯಾಚ್ ಆಗಿರೋದು ಏನಾಗುತ್ತೆ? ಐ ಡ್ಯಾಶ್ ಮೆಟ್ ಹರ್, ಐ ವುಡ್ ಹ್ಯಾವ್ ಮೆಟ್ ಹರ್. ಇದರ ಅರ್ಥ ಆಗುತ್ತೆ ನಾನು ಇಫ್ ಶಿ ಹ್ಯಾಡ್ ರಿಟರ್ನ್ ಹೋಮ್ ಅರ್ಲಿಯರ್, ಆಕೆ ಬೇಗನೆ ಮನೆಗೆ ಬಂದಿದ್ದರೆ ನಾನು ಅವಳನ್ನ ಭೇಟಿಯಾಗುತ್ತಿದ್ದೆ. ಐ ವುಡ್ ಹ್ಯಾವ್ ಮೆಟ್ ಹರ್. 50ನೇ ಪ್ರಶ್ನೆ ಹೋಗೋಣ. ಇಟ್ ಈಸ್ ಇಯರ್ಸ್ ಸಿನ್ಸ್ ಐ ಡ್ಯಾಶ್ ಹಿಮ್, he has dash his best days ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರಗಳು ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಡ್ಸ್ ಟು ಬಿ ಯೂಸ್ ಟು ಫಿಲ್ ದ ಬ್ಲಾಂಕ್ಸ್ ಆರ್ ಸೀಯಿಂಗ್, ಸೀನ್, ಸಾ, ಸೀನ್, ಸೀನ್, ಸಾ, ಸೀಸ್, ಸೀನ್. ನೋಡಿ, ಇಟ್ ಈಸ್ ಇಯರ್ ಸಿನ್ಸ್ ಐ ಸಾ ಹಿಮ್, ಎರಡನೇದು ಸರಿಯಾದ ಉತ್ತರ ಆಗುತ್ತೆ. ಇಟ್ ಈಸ್ ಇಯರ್ ಸಿನ್ಸ್ ಐ ಸಾ ಹಿಮ್, ಬಹಳ ವರ್ಷಗಳಾಯ್ತು ನಾನು ಆತನ ನೋಡಿ. ಇಲ್ಲಿ ಸಿನ್ಸ್ ಅಂತಕ್ಕಂಥದ್ದು ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಇದು ಪಾಯಿಂಟ್ ಆಫ್ ಟೈಮ್ ಅನ್ನ ಹೇಳುತ್ತೆ. ಯಾವ ಸಮಯದಿಂದ
ವರ್ಷಗಳ ಹಿಂದೆ ಯಾವ ಸಮಯದಿಂದ ವರ್ಷಗಳಿಂದ, ಇದು ಪಾಯಿಂಟ್ ಆಫ್ ಟೈಮ್ ಅನ್ನ ಹೇಳುತ್ತೆ. ಸಿನ್ಸ್ ಮತ್ತು ಫಾರ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್, ಫಾರ್ ಅಂತಕ್ಕಂಥದ್ದು ಪೀರಿಯಡ್ ಆಫ್ ಟೈಮ್ ಅನ್ನ ಹೇಳುತ್ತೆ. ಸೊ ಸಿನ್ಸ್ ಬಂದಿರೋದ್ರಿಂದ ಇಲ್ಲಿ ಸಾ ಬರುತ್ತೆ. ನೆಕ್ಸ್ಟ್ ಹಿ ಹ್ಯಾಸ್ ಡ್ಯಾಶ್ ಅಂತ ಇದೆ ನೋಡಿ. ಹ್ಯಾಸ್ ಬಂದ್ರೆ ಅಥವಾ ಹ್ಯಾವ್ ಬಂದ್ರೆ ನಾವು ಮುಂದೆ ಬರಬೇಕಾಗಿರ್ತಕ್ಕಂಥದ್ದು ವಿ3 ರೂಪನೇ. ವಿ3 ರೂಪ ಯಾವುದು? ಸೀನ್. ಸಿ ಸಾ ಸೀನ್ ವಿ3 ರೂಪ. ಇಲ್ಲಿ ಸೀನ್ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಎರಡನೇ ಉತ್ತರ ಸಾ ಮತ್ತೆ ಸೀನ್ ಇದೆಯಲ್ಲ ಅದು ಸರಿಯಾಗಿದ್ದಾಗುತ್ತೆ. ನೆಕ್ಸ್ಟ್ 50ರಿಂದ 60 ಹೋಗೋಣ ಈಗ. ಆನ್ಸರ್ ಕ್ವಶನ್ಸ್ 51 to 60 choosing the most appropriate option. 51. Teacher uses online audio dictionary in the classroom to teach spellings of the words, meanings of the words, pronunciation of the words, word order. ನೋಡಿ, ನಾವೇ ತಗೊಳ್ಳಿ, ಈಗ ಮೊಬೈಲ್ ನಲ್ಲಿ ನೋಡ್ತೀವಿ ಏನಂತ ಅಂತಂದ್ರೆ ಆಡಿಯೋ ಡಿಕ್ಷನರಿನಲ್ಲಿ ಹೋಗಿ ಆಡಿಯೋ ಈ ಶಬ್ದದ ಉಚ್ಚಾರಣೆ ಹೇಗಿರುತ್ತೆ ಅಂತ ಕೇಳಿಸ್ಕೊಂತೀವಲ್ವಾ. ಹಾಗಾದ್ರೆ ಉಚ್ಚಾರಣೆಯನ್ನ ಹೇಳೋದು ಯಾವುದು? ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ಸ್. ಸ್ಪೆಲ್ಲಿಂಗ್ ಆಫ್ ದ ವರ್ಡ್ಸ್ ಕೇಳಕ್ ಏನಾದ್ರೂ ಅದನ್ನ ಯೂಸ್ ಮಾಡ್ತೀವ ಆಡಿಯೋ ಡಿಕ್ಷನರಿನ? ಇಲ್ಲ. ಮೀನಿಂಗ್ಸ್ ಆಫ್ ದ ವರ್ಡ್ಸ್ ಕೇಳಕ್ ಯೂಸ್ ಮಾಡ್ತೀವ? ಇಲ್ಲ. ಪ್ರೊನೌನ್ಸಿಯೇಷನ್ ಕೇಳಕ್ಕೆ ಯೂಸ್ ಮಾಡೋದು. ಸರಿ. 52ನೇದಕ್ಕೆ ಹೋಗೋಣ. ದ ಫುಲ್ ಫಾರ್ಮ್ ಆಫ್ STH ಫೌಂಡ್ ಇನ್ ಡಿಕ್ಷನರಿ ಎಂಟ್ರೀಸ್ ಸ್ಟ್ಯಾಂಡ್ ಫಾರ್. STH ಅನ್ನೋದು ಡಿಕ್ಷನರಿನಲ್ಲಿ ಅದು ಕಾಣ ಸಿಗುತ್ತೆ ನಮಗೆ. ಯಾಕೆ? ಅದರ ಪೂರ್ತಿ ರೂಪ ಏನಂತಂದ್ರೆ ಇಲ್ಲಿ ಸರಿಯಾಗಿ ಬರೆದಿದ್ದಾರೆ. ಒಂದನೇದು ಸಮಥಿಂಗ್. ಸಬ್ಜೆಕ್ಟ್ ಅಲ್ಲ, ಸೂಪರ್ಲೇಟಿವ್ ಅಲ್ಲ, ಸಂಬಡಿ ಅಲ್ಲ, ಸಮಥಿಂಗ್. ಬಹಳ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ. 53ನೇದಕ್ಕೆ ಹೋಗೋಣ. ಕೋ ಫುಲ್ ಸ್ಟಾಪ್, ORD ಫುಲ್ ಸ್ಟಾಪ್, IN ಫುಲ್ ಸ್ಟಾಪ್, ATE ಈ ರೀತಿ 4 ಭಾಗಗಳನ್ನ ಮಾಡಿದ್ದಾರೆ. ಯಾವ ಶಬ್ದವನ್ನ? ಕೋಆರ್ಡಿನೇಟ್ ಅನ್ನೋ ಶಬ್ದವನ್ನ. ಈಸ್ ಆನ್ ಎಂಟ್ರಿ found in a dictionary for the word coordinate. The underlined entries, ಅಂಡರ್ಲೈನ್ ಮಾಡಿರ್ತಕ್ಕಂಥ ಎಂಟ್ರಿ ಏನಿದೆಯಲ್ಲ, ಕೋ ಅನ್ನೋದೊಂದು, ORD ಅನ್ನೋದೊಂದು, ಇನ್ ಅನ್ನೋದೊಂದು, ಏಟ್ ಅನ್ನೋದೊಂದು, ಇವು ಏನು? ದ ಸ್ಪೆಲ್ಲಿಂಗ್ ಆಫ್ ವರ್ಡ್ಸ್. ಸ್ಪೆಲ್ಲಿಂಗ್ಸ್ ಅಲ್ಲ. ಪ್ರೊನೌನ್ಸಿಯೇಷನ್ ಇನ್ಕ್ಲೂಡಿಂಗ್ ಸಿಲೆಬಲ್ ಸ್ಟ್ರೆಸ್. ಎಸ್, 100% ರೈಟ್. ಕೋಆರ್ಡಿನೇಟ್ ಅನ್ನೋದನ್ನ ನಾವು ಸಿಲೆಬಲ್ಸ್ ಆಗಿ ಮಾಡಿದಾಗ ಕೋ ಅನ್ನೋದೊಂದಾಗುತ್ತೆ, ಆಡ್ ಅನ್ನೋದೊಂದಾಗುತ್ತೆ, ಇನ್ ಅನ್ನೋದೊಂದು, ಏಟ್ ಅನ್ನೋದೊಂದು. ಈ ರೀತಿ 4 ಸಿಲೆಬಲ್ ಇರ್ತಕ್ಕಂಥ ಶಬ್ದ ಕೋಆರ್ಡಿನೇಟ್. ಹಾಗಾಗಿ ಉತ್ತರ 2 ಸರಿ. 54ನೇದಕ್ಕೆ ಹೋಗೋಣ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫೆಸಿಲಿಟೇಟಿಂಗ್ ಎ ಪ್ರೋಸ್ ಲೆಸನ್ ಬೈ ದ ಟೀಚರ್ ಈಸ್. ಪ್ರೋಸ್ ಅನ್ನ ಮಾಡಬೇಕಾದ್ರೆ ಯಾವ ರೀತಿಯ ನಾವು ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡ್ತೀವಿ, ಯಾವ್ಯಾವನ್ನ ಫೆಸಿಲಿಟೇಟ್ ಮಾಡ್ತೀವಿ ಅಂದ್ರೆ 5 ಇಗಳು ಅಂತ. ಈಗಿನ ಲೆಸನ್ ಪ್ಲಾನ್ ಬರೀತಕ್ಕಂಥದ್ದು ನಾವು 5E ರೂಪದಲ್ಲಿ. 5E ನೋಡಿ ಇಲ್ಲಿದೆಯಲ್ಲ, 5E. 5E ಯಾವ್ಯಾವುದು? ಫಸ್ಟ್ ಎಂಗೇಜ್, 2ನೇದು ಎಕ್ಸ್ಪ್ಲೋರ್, 3ನೇದು ಎಕ್ಸ್ಪ್ಲೈನ್, 4ನೇದು ಎಕ್ಸ್ಪ್ಯಾಂಡ್, 5ನೇದು ಇವ್ಯಾಲ್ಯೂಯೇಟ್. ಆಯ್ತಾ? ಎಂಗೇಜ್ ಅಂದ್ರೆ ತೊಡಗಿಸ್ಕೊಳ್ಳೋದು, ಎಕ್ಸ್ಪ್ಲೋರ್ ಅಂದ್ರೆ ಅನ್ವೇಷಿಸೋದು, ಎಕ್ಸ್ಪ್ಲೈನ್ ಅಂದ್ರೆ ವಿವರಿಸೋದು, ಎಕ್ಸ್ಪ್ಯಾಂಡ್ ಅಂದ್ರೆ ವಿಸ್ತರಿಸೋದು, ಇವ್ಯಾಲ್ಯೂಯೇಟ್ ಅಂದ್ರೆ ಮೌಲ್ಯಮಾಪನ ಮಾಡೋದು. ಈ 5 ಹಂತಗಳಲ್ಲಿ ನಾವು ಲೆಸನ್ ಪ್ಲಾನ್ ಅನ್ನು ಬರೀತೀವಿ. ಆ ಲೆಸನ್ ಪ್ಲಾನ್ ಬರೆದಿದ್ದ ರೀತಿನೇ ಪಾಠ ಮಾಡ್ತೀವಿ. ಹಾಗಾಗಿ 54ನೇದಕ್ಕೆ ಉತ್ತರ ಇದು 3ನೇದು 5E. ನೆನ್ಪಿಟ್ಕೊಳ್ಳಿ ಇದನ್ನ. 55. ಎಫೆಕ್ಟಿವ್ ಕಮ್ಯುನಿಕೇಶನ್ ಇನ್ವಾಲ್ವ್ಸ್. ಬಹಳ ಪರಿಣಾಮಕಾರಿಯಾದಂತಹ ಕಮ್ಯುನಿಕೇಶನ್ ಏನನ್ನ ಒಳಗೊಂಡಿರುತ್ತೆ? ಅಪ್ರೋಪ್ರಿಯೇಟ್ ಯೂಸ್ ಆಫ್ ವಾಯ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್, ಯೂಸ್ ಆಫ್ ಗುಡ್ ವಾಯ್ಸ್ ಓನ್ಲಿ, ಯೂಸ್ ಆಫ್ ಬಾಡಿ ಲ್ಯಾಂಗ್ವೇಜ್ ಓನ್ಲಿ, ಕ್ಯಾಜುವಲ್ ಲಿಸನಿಂಗ್. ಎಸ್, 100% ಒಂದನೇದೇ ರೈಟು. ಅಲ್ಲಿ ಬರೀ ವಾಯ್ಸ್ ಅಷ್ಟೇ ಇರಲ್ಲ, ಬಾಡಿ ಲ್ಯಾಂಗ್ವೇಜ್ ಕೂಡ ಇರುತ್ತೆ ಅಂತಕ್ಕಂಥದ್ದು. ಎಸ್. 56ನೇದಕ್ಕೆ ಹೋಗೋಣ. ದ ಸ್ಟಡಿ ಆಫ್ ಸ್ಪೀಚ್ ಸೌಂಡ್ಸ್, their production and the script is syntactic, transcription, sequencing, phonetics. ಸ್ಪೀಚ್ ಸೌಂಡ್ಗಳ ಬಗ್ಗೆ ಮತ್ತೆ ಆ ಸ್ಪೀಚಿನ ಪ್ರೊಡಕ್ಷನ್ ಬಗ್ಗೆ
ಆ ಸ್ಕ್ರಿಪ್ಟ್ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದೇ ಧ್ವನಿ ಶಾಸ್ತ್ರ ಅಥವಾ ಫೋನೆಟಿಕ್ಸ್. 4ನೇದು ಸರಿಯಾದ ಉತ್ತರ. ಇನ್ನು 57ನೇದಕ್ಕೆ ಹೋಗೋಣ. ವೆನ್ ದ ಎಬಿಲಿಟಿ ಆಫ್ ಅ ಸ್ಟೂಡೆಂಟ್ ಟು ಬಿ ಬ್ರೀಫ್ ಇನ್ ರೈಟಿಂಗ್ ಈಸ್ ಎನ್ಹ್ಯಾನ್ಸ್ಡ್, ದೆನ್ ಹಿ ಹ್ಯಾಸ್ ಅಟೈನ್ಡ್ ದ ಸ್ಕಿಲ್ ಆಫ್. ಯಾವಾಗ ಒಬ್ಬ ಸ್ಟೂಡೆಂಟಿನ ಎಬಿಲಿಟಿ ಅಂದ್ರೆ ಒಂದು ಪದ್ಯವನ್ನ ಕೊಟ್ಟಾಗ ಅದನ್ನ ಬ್ರೀಫ್ ಮಾಡ್ತಕ್ಕಂಥದ್ದು ಅಂದ್ರೆ ಚಿಕ್ಕದಾಗಿ ಮಾಡ್ತಕ್ಕಂಥದ್ದು, ಆ ಒಂದು ಎಬಿಲಿಟಿ ಎನ್ಹೆನ್ಸ್ ಆಗೋದು, ವರ್ಧನೆ ಆಗೋದು, ಜಾಸ್ತಿ ಆಗೋದು, ಆವಾಗ ದೆನ್ ಹಿ ಹ್ಯಾಸ್ ಅಟೈನ್ಡ್ ದ ಸ್ಕಿಲ್ ಆಫ್. ಆವಾಗ ಯಾವ ಒಂದು ಸ್ಕಿಲ್ ಅನ್ನ ಸಾಧಿಸ್ತಾನೆ ಆತ ಅಂತಕ್ಕಂಥದ್ದು. ಎಡಿಟಿಂಗ, ಪ್ಯಾರಾಪ್ರೈಸಿಂಗ, ಸಮ್ಮರೈಸಿಂಗ, ಫಾರ್ಮ್ಯಾಟಿಂಗ್. ಇಲ್ಲಿ ಸಮ್ಮರೈಸಿಂಗ್ ಅಂತಕ್ಕಂಥದ್ದು ಒಂದು ಸರಿಯಾದ ಉತ್ತರ. 3ನೇದು. ವೆನ್ ದ ಎಬಿಲಿಟಿ ಆಫ್ ಅ ಸ್ಟೂಡೆಂಟ್ ಟು ಬಿ ಬ್ರೀಫ್ ಇನ್ ರೈಟಿಂಗ್ ಈಸ್ ಎನ್ಹ್ಯಾನ್ಸ್ಡ್, ದೆನ್ ಹಿ ಹ್ಯಾಸ್ ಅಟೈನ್ಡ್ ದ ಸ್ಕಿಲ್ ಆಫ್ ಸಮ್ಮರೈಸಿಂಗ್. 58ನೇದು. ಪ್ರಾಕ್ಟೀಸ್ ಆಫ್ ಮಿನಿಮಲ್ ಪೇರ್ಸ್ ಬಿನ್ ಬೀನ್ is used to develop the skills listening, speaking, writing, listening and speaking. ಇದಕ್ಕೆ ಸರಿಯಾದ ಉತ್ತರ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್. ಮಾತನಾಡೋದು ಮತ್ತು ಕೇಳಿಸಿಕೊಳ್ಳೋದು, ಅವುಗಳ ಮೂಲಕ ಈ ಮಿನಿಮಲ್ ಪೇರ್ಸ್, ಅವುಗಳನ್ನ ಕೇಳೋದು, ಶಬ್ದ ಅದನ್ನ ಕೇಳೋದು, ಇವುಗಳ ಮೂಲಕ ಡೆವಲಪ್ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ 59ನೇ ಪ್ರಶ್ನೆ. ದ ರೋಲ್ ಪ್ಲೇ ಆಕ್ಟಿವಿಟಿ ಹೆಲ್ಪ್ಸ್ ಲರ್ನರ್ ಟು ಡೆವಲಪ್. ರೋಲ್ ಪ್ಲೇ ಅಂದ್ರೆ ಏನ್ ಹೇಳ್ತೀವಿ ನಾವು, ಒಬ್ರು ಒಂದು ಪಾತ್ರ ನಿಭಾವಣೆ ಮಾಡ್ತಕ್ಕಂಥದ್ದು. ಇದ್ರ ಮೂಲಕ ಏನು ನಮ್ಗೆ ಡೆವಲಪ್ ಆಗುತ್ತೆ? ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್, ಅಕ್ಯುರಸಿ ಇನ್ ರೈಟಿಂಗ್, ಕಾಸುಯಲ್ ಲಿಸನಿಂಗ್, ಲೆಕ್ಸಿಕಲ್ ಕಾಂಪಿಟೆನ್ಸ್. ಇಲ್ಲಿ ಸರಿಯಾದ ಉತ್ತರ ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್. ಮಾತನಾಡೋದ್ರಲ್ಲಿ ನಿರರ್ಗಳತೆ ಅದು ಡೆವಲಪ್ ಆಗುತ್ತೆ. 60ನೇದು ಲಾಸ್ಟ್ ಕ್ವಶನ್. ದ ಟೀಚರ್ ಕಂಡಕ್ಟ್ಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ದ ಕ್ಲಾಸ್ ರೂಮ್ ಅಟ್ ದ ಎಂಡ್ ಆಫ್ ದ ಸೆಮಿಸ್ಟರ್. ಅಟ್ ದ ಎಂಡ್ ಆಫ್ ದ ಸೆಮಿಸ್ಟರ್ ಬಂದು ಯಾವುದು? SA1. ಇದು ಯಾವ್ದು ಬರುತ್ತೆ ಇಲ್ಲಿ? SA1, SA1, 2 ಇವು ಬರ್ತವೆ. ಆಯ್ತಾ? ಅಟ್ ದ ಬಿಗಿನಿಂಗ್ ಆಫ್ ದ ಅಕಾಡೆಮಿಕ್ ಇಯರ್ ಅದು ಬೇರೆ, ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಬರ್ತದೆ. 3ನೇದು ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್. ಎಸ್, ಫಾರ್ಮೇಟಿವ್ ಅಸೆಸ್ಮೆಂಟ್ FAಗಳು ಯಾವಾಗ ಬರ್ತವೆ? ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್, ವರ್ಷ ಪೂರ್ತಿ ಬರ್ತಕ್ಕಂಥದ್ದು. ಹಾಗಾಗಿ 3ನೇದು ಇದಕ್ಕೆ ಸರಿಯಾದ ಉತ್ತರ. ಅಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್ ಇಲ್ಲ, ಅಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್ ಈಗೆಲ್ಲ SAಗಳು, ಸಮ್ಮೇಟಿವ್ ಅಸೆಸ್ಮೆಂಟ್ಗಳು ಬರ್ತವೆ. ಹಾಗಾಗಿ 3ನೇ ಉತ್ತರ ಸರಿ. ಈ ರೀತಿಯಾಗಿ 2023ನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ಇಷ್ಟ ತನಕ ತಾವೆಲ್ಲರೂ ನೋಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.